ಒಲಿಂಪಿಕ್ಸ್ ಕ್ರೀಡಾಕೂಟದ ಅರ್ಹತಾ ಸುತ್ತಿನಲ್ಲಿ ಭಾರತದ ಪುರುಷರ 4x400 ಮೀಟರ್ ರಿಲೇ ತಂಡವು ಎರಡನೇ ಸ್ಥಾನ ಪಡೆಯುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನ ಪಡೆದಿದೆ. ಅದೇ ರೀತಿ ಅರ್ಹತಾ ಸುತ್ತಿನಲ್ಲಿ ಭಾರತೀಯ ಮಹಿಳಾ 4x400 ಮೀಟರ್ ರಿಲೇ ತಂಡವು ಎರಡನೇ ಸ್ಥಾನ ಪಡೆಯುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನ ಪಡೆದಿದೆ. ಅನಸ್ ಮೊಹಮ್ಮದ್, ಯಹ್ಯಾ, ಅಮೂಸ್, ಜೇಕಬ್, ಮೊಹಮ್ಮದ್ ಅಜ್ಮಲ್ ಮತ್ತು ರಾಜೇಶ್ ರಮೇಶ್ ಅವರನ್ನೊಳಗೊಂಡ ಭಾರತದ ಪುರುಷರ 4x400 ಮೀಟರ್ ರಿಲೇ ತಂಡವು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನ ಗಳಿಸಿದೆ. ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಸೇರಿದಂತೆ ಭಾರತದ 7 ಮಂದಿ ಬ್ಯಾಡ್ಮಿಂಟನ್ ಪಟುಗಳು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಅರ್ಹತೆಯನ್ನ ಪಡೆದಿದ್ದಾರೆ. ಒಲಿಂಪಿಕ್ಸ್ ಗೇಮ್ಸ್ ಅರ್ಹತೆಗೆ ಬೇಕಾದ ರ್ಯಾಂಕಿಂಗ್ ಮಾನದಂಡಗಳ ಆಧಾರದಲ್ಲಿ ಅವರಿಗೆ ಅವಕಾಶ ದೊರಕಿದೆ. ಮಹಿಳಾ ವಿಭಾಗದಲ್ಲಿ ಸಿಂಧು ಮತ್ತು ಪುರುಷ ವಿಭಾಗದಲ್ಲಿ ಎಚ್ಎಸ್ ಪ್ರಣಯ್ ಅವರು ರ್ಯಾಂಕಿಂಗ್ ಆಧಾರದಲ್ಲಿ ಅರ್ಹತೆಯನ್ನ ಪಡೆಯುವುದು ಈ ಹಿಂದೆಯೇ ಖಚಿತಗೊಂಡಿತ್ತು.